ಕರ್ಣ, ನಾನು ನಿನ್ನ ಗೆಳೆಯ, ನಾನು ನಿನ್ನ ಹಿತೈಷಿ, ನಾನು ನಿನಗೊಂದು ಚಿಕಿತ್ಸೆ ಮಾಡಬೇಕಾಗಿದೆ. ಅದು ಏನಾಗಿದೆ ಅಂದರೆ, ನೀನು ಈ ಮದ್ಯ ಕುಡಿದು ಪೂರ್ಣ ಮತ್ತನಾಗಿ ಮಾತಾಡ್ತಾ ಇದೆಯಾ ಅಂತ ಅನುಮಾನ ನನಗೆ. ಅಲ್ಲದೆ ಇರ್ಬೋದು, ನೀನಿವಾಗ ಮದ್ಯ ಕುಡ್ಕೊಂಡೇನು ಬಂದಿರಲ್ಲ ಯುದ್ಧಕ್ಕೆ. ಏನು ಮಾಂಸ, ಅನ್ನ, ಮೊಸರು, ಹಾಲು, ಪಾಯಸ, ಜೇನು ಎಲ್ಲ ಕೊಡ್ತಿದ್ರಂತೆ ಅವರು. ಮಾಂಸೋದನಂ ದಧಿ ಕ್ಷೀರಂ ಪಾಯಸಂ ಮಧು ಸರ್ಪಿಸಿ. ಆದರೆ ಏನೇನು ಅವರು ವೆರೈಟಿ ಊಟ ಮಾಡ್ತಾಯಿದ್ರು ಅಷ್ಟು ಕಾಗೆಗೆ ಸಿಗ್ತಾಯಿತ್ತು. ಅದು ತಿಂದು ತಿಂದು ದೇಹವು ಉಬ್ಬಿತ್ತಂತೆ. ಅದಕ್ಕೇನು ಅನಿಸ್ಬಿಟ್ಟಿತ್ತು ಅಂದರೆ, ಒಂದು ದೊಡ್ಡ ಸಾಮ್ರಾಜ್ಯದ ಥರ ಒಂದು ಮನೆ, ಭಾಳ ದೊಡ್ಡ ಮನೆ, ಆಳು ಕಾಳು, ಬರೋರು ಹೋಗೋರು, ವಿಜೃಂಭಣೆ ಎಲ್ಲ ಇರುತ್ತೆ. ಅದೆಲ್ಲ ನೋಡಿದಾಗ ಅದಕ್ಕೆ ತಾನೇನೋ ಒಂದು ಬಹಳ ದೊಡ್ಡದು ಅಂತ ಅನ್ಸ್ಬಿಡ್ತಂತೆ. ಎಲ್ಲ ನನ್ನ ಸಲುವಾಗಿ ಇರೋರು ಇವರೆಲ್ಲ ಅಂತ. ಹೌದು, ನನ್ನ ಆಳು ಕಾಳುಗಳು ಇವರೆಲ್ಲ. ಅಲ್ಲಿ ಹೋಗಿ ಆ ಹಂಸಗಳೆಲ್ಲ ಒಂದು ಕಡೆ ಇದ್ವಲ್ಲ, ಅಲ್ಲೋ ಕೇಳ್ತಂತೆ, ಈಗ ನಿಮ್ಮಲ್ಲಿ ಬಹಳ ಶ್ರೇಷ್ಠವಾದ ಹಂಸ ಯಾರು, ನಿಮ್ಮಲ್ಲಿ ಭಾಳ ದೂರ ಹಾರುವ ಬಹಳ ಸಾಮರ್ಥ್ಯ ಇರುವ ಹಂಸ ಯಾರು? ಅವು ಕೇಳಿದಂತೆ, ಯಾಕೆ ಈ 101 ಗೊತ್ತಿಲ್ಲ ನಮಗೆ, ಇಷ್ಟೆಲ್ಲ ಹಾರೋಕ್ಕಲ್ಲ ನಮಗೆ ಬರಲ್ಲ, ಒಂಥರ ಹಾರೋಕ್ಕೆ ಬರುತ್ತೆ ನನಗೆ, ಒಂದು ಸ್ಪರ್ಧೆ ಮಾಡಿಬಿಡೋಣ ಅಂತ ಒಂದು ಹಂಸ ಸಿದ್ಧ ಆಯಿತು. ಓಕೆ, ಇದು ಕಾಪಾಡು ಅಂದರೆ ಅದು ಕೇಳ್ತಂತೆ ಹಂಸ. ಅಲ್ಲ ಮತ್ತದೇನೋ 101 ಅಂತೆಲ್ಲ ಹೇಳಿದ್ಯಲ್ಲ, ಅದು ಯಾವುದು ಈಗ ಉಪಯೋಗಕ್ಕೆ ಬರಲ್ವಾ ಅಂತ. ಎಂಜಲು ತಿಂದು ಬದುಕಿದವನು ನೀನು, ಆ ಎಂಜಲು ತಿಂದು ಕೊಬ್ಬಿದೀಯಾ, ನಿನಗೆ ಸಮಾನರು ಯಾರೂ ಇಲ್ಲ ಅಂತ ಅಂದ್ಕೊಂಡಿದೀಯಾ ನೀನು ಅಂತ. ಬರೀ ಅಷ್ಟೇ ಆಗಿಲ್ಲ, ಯಾರೂ ನನಗೆ ಸಮಾನರಿಲ್ಲ ಅಂತ ಎಲ್ಲರನ್ನೂ ಅವಮಾನಿಸ್ತಾ ಇದೀಯ ನೀನು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಈ ಒಂದು ಸಂಚಿಕೆಯ ವಿಶೇಷತೆ ಏನಂದರೆ, ಇದು ನಮ್ಮ 499ನೇ ಸಂಚಿಕೆ. ಇನ್ನು ಒಂದು ಸಂಚಿಕೆ ಅಂದರೆ ನೆಕ್ಸ್ಟ್ ಸಂಚಿಕೆ 500ನೇ ಸಂಚಿಕೆ ಆಗಲಿದೆ. ಸೊ ಇದಕ್ಕೆ ಕಾರಣರಾಗಿರುವಂಥ ನಿಮಗೆ ಮತ್ತು ನಿಮಗೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಸೊ ಇದೊಂದು ದಾಖಲೆ, ಇದೊಂದು ಸಾಧನೆ ಇನ್ ದ ಸೆನ್ಸ್, ಓಕೆ, ಸುದೀರ್ಘವಾಗಿ ಸರ್ ಬರ್ತಾ ಇದ್ದಾರೆ, ಮಾತಾಡ್ತಾ ಇದ್ದೀವಿ, ನೀವು ಕೇಳ್ತಾ ಇದ್ದೀರಾ. ಆ ದೃಷ್ಟಿಯಿಂದ ಇನ್ನು ಪ್ರಾಯಶಃ ಇನ್ನೊಂದು 100 ಎಪಿಸೋಡ್ ಆಗುತ್ತಾ ಸರ್? ಖಂಡಿತ ಆಗುತ್ತೆ. ಇನ್ನೊಂದು 100 ಎಪಿಸೋಡ್ ಆಗುತ್ತೆ ಅಂತ ಇದ್ದಾರೆ. ಸೊ 600 ಎಪಿಸೋಡ್ ಆಗ್ಬೋದು ಬಹುಶಃ ಎಲ್ಲ ಸೇರಿ. ನೋಡೋಣ, ನಮ್ಮ ಕೈಯಲ್ಲಿ ಏನಿದೆ ಅಂದರೆ ಇವತ್ತಿನ ಸಂಚಿಕೆ ಮಾಡುವಂಥದ್ದು ಅಷ್ಟೇ ಇದೆ. ಸೊ ಮುಂದೆ ಅದು ಏನಾಗುತ್ತೆ ಅನ್ನೋದನ್ನು ಸರ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತು ಕೃಷ್ಣ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ಹೋಗೋಣ ಅಲ್ವಾ. ಮತ್ತು ಫೈನಲಿ ನೀವು ಕೂಡ. ಸೊ ಬೆಳಗ್ಗೆ ದ್ವಾರಕ್ಕೆ ಬಗ್ಗೆ ಒಂದು ಲೇಖನ ಬರೀಬೇಕಾಗಿತ್ತು. ಓಕೆ, ಹಾಗಾಗಿ ಭಾಗವತ ತೆಕ್ಕೊಂಡು ಕೂತಿದ್ದೆ. ಅವಾಗ ಅನ್ನಿಸ್ತಾ ಇತ್ತು, ಕೃಷ್ಣನ ಬಗ್ಗೆ ಎಷ್ಟು ಹೇಳಬೇಕಿದೆಯಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಓಕೆ, ಅದು ಹೆಂಗೆ ಅಂದರೆ, ಒಂದು ಪುಸ್ತಕ ಓದ್ಬೇಕಾದ್ರೆ ಇನ್ನೊಂದು ಪುಸ್ತಕ ಕಾಣ್ತಾ ಇರುತ್ತೆ, ಇದನ್ನು ಓದೋಣ ಅಂತ ಅನ್ನಿಸ್ತಾ ಇರುತ್ತಲ್ಲ, ಹಂಗೆ. ಸೊ ಖಂಡಿತ ಅದನ್ನೆಲ್ಲ ನಾವು ಮಾಡೋಣ ಸರ್, ಯಾಕಂದರೆ ಅವರು ಕೂಡ ಅದನ್ನು ಜನ ಇಷ್ಟಪಡ್ತಾ ಇದ್ದಾರೆ ಆ ದೃಷ್ಟಿಯಿಂದ. ಸೊ ಈ ಸಂಚಿಕೆ ಆದ ನಂತರ ಪ್ರಶ್ನೋತ್ತರ ಸಂಚಿಕೆ ನಾವು ಇಟ್ಕೋತೀವಿ. ಸೊ ಈ ಸಂಚಿಕೆಯಲ್ಲಿ ನಾವು ಕರ್ಣ ಮತ್ತು ಶಲ್ಯ ಈ ಇಬ್ಬರ ಸಂವಾದವನ್ನು ನಾವು ನೋಡ್ತಾ ಇದ್ವಿ. ಪ್ರಸಿದ್ಧವಾದ ಪ್ರಸಂಗ ಇದು. ಶಲ್ಯ ಕರ್ಣನ ತೇಜೋವಧೆ ಮಾಡೋಕ್ಕೆ, ಆತನ ಉತ್ಸವನ ಕುಂದಿಸೋಕ್ಕೆ, ಆತನ ಕಾನ್ಫಿಡೆನ್ಸನ್ನು ಡ್ಯಾಮೇಜ್ ಮಾಡೋಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಮಾಡ್ತಾ ಇದ್ದಾನೆ. ಈವರೆಗೂ ಅದು ಡ್ಯಾಮೇಜ್ ಆಗಿರಲಿಲ್ಲ. ಹೌದು, ಎದುರಿಸ್ತಾ ಇದ್ದ ಕರ್ಣ. ಆದರೂ ಒಂದು ಹಂತಕ್ಕೆ ಅದು ಸಿಟ್ಟಾದ. ಯಾವಾಗ ಸಿಟ್ಟಾದರೂ ಅವಾಗ ವೀಕ್ ಆದರು ಅಂತಲೇ ಅರ್ಥ ಅಲ್ವಾ. ಒಳಗಡೆ ಏನೋ ಕುಂದುತ್ತಾ ಇದೆ ಅಂತಲೇ ಅರ್ಥ ಅಲ್ವಾ. ಸೊ ಆಮೇಲೆ ಸರ್, ಹೌದು, ನೀವು ಹೇಳಿದ್ದು ತುಂಬ ಸರಿಯಾಗೇ ಇದೆ. ಇವನಿಗೆ ಆಗಬೇಕಾಗಿರೋದು ಅವ್ನು ಕೆರಳಬೇಕು ಅಂತಲೇ, ಅದು ಅವನನ್ನು ಡೈವರ್ಟ್ ಮಾಡುತ್ತೆ ಅಂತ. ಅದೇ ಆಗಬೇಕಾಗಿದೆ ಅವನಿಗೆ. ಸಿಟ್ಟಿನ ಬರೋದಲ್ಲಿ ಅವನೇನೋ ಮಾಡಬೇಕು ಅಷ್ಟೇ ಶಲ್ಯನ ಇದು. ಮತ್ತು ಜೊತೆಗಿದ್ದವನೊಬ್ಬ ನೀನೇನೂ ಅಲ್ಲ ಅಂತಂದರೆ, ತಾನೇನು ಅಂತ ಆತ್ಮವಿಶ್ವಾಸ ಇದ್ದವನಿಗೂ ಕೂಡ ಅದು ಒಂದು ಸಲ ನಮ್ಮನ್ನು ಹಿಮ್ಮೆಟ್ಟಿಸ್ಬಿಡತ್ತೆ. ಯಾವಾಗಲೂ ಅದು ಅಂದರೆ ಜೊತೆಗಿದ್ದವನು ಹುರಿದಂಬಿಸಬೇಕಾಗತ್ತೆ, ಸುಳ್ಳು ಹೇಳಬೇಕು ಅಂತ ಅಲ್ಲ. ಆ ದೊಡ್ಡ ಪಾಠ ಇಲ್ಲಿ ಕಾಣಿಸುತ್ತೆ ನಮಗೆ ಇದರಲ್ಲಿ. ಅಂದರೆ ಮಹಾಭಾರತ ಎಲ್ಲೆಲ್ಲಿ ಪಾಠಗಳನ್ನು ಹೆಂಗೆಲ್ಲ ಇಟ್ಟಿದೆ ಅನ್ನೋದಕ್ಕೆ ಈ ಘಟನೆ ಕಾಣಿಸುತ್ತೆ. ಅವನು ಸಿಟ್ಟು ಮಾಡ್ಕೊಂಡು ಮೊದಲೆರಡು ಸಲ ನಾವು ನೋಡಿದ್ವಿ, ಅವನು ಆಗಲಿ ಬಿಡು ಒಂದು ಸಲ ಏನೂ ಹೇಳಲಿಲ್ಲ, ಆಗಲಿ ರಥ ಹೋಗಲಿ ಇಂದ ಕರ್ಣ. ಅಂದರೆ ಅವನೇನು ತೊಗೊಳ್ಳಿಲ್ಲ ಅದನ್ನು. ಆದರೆ 3ನೇ ಸಲಕ್ಕೆ ಸಿಟ್ಟಾಗಿ ಚೆನ್ನಾಗಿ ಇವನು ಬೈದ, ಇವನು ಊರಿನವ್ರನ್ನೆಲ್ಲ ಬೈದ.
ಇವನು ಮಾತ್ರ ಅಲ್ಲ, ಊರಿನವರೆಲ್ಲ ಬೈದು ಇನ್ನೊಂದ್ಸಲ ಹಿಂಗೆ ಮಾತಾಡ್ರೆ ನೀನು ತಲೆ ಕಡ್ದು ಬಿಡ್ತೀನಿ ಅನ್ನೋವರೆಗೆ ಹೋದ. ಅಲ್ಲಿಗೆ ಈ ಶಲ್ಯ ಪೀಕಿಗೆ ತಗೊಂಡೋಗ್ಬಿಟ್ಟ ಅವನನ್ನು. ಶಲ್ಯನ ಅನ್ಕೊಂಡಿದ್ದು ಆಯ್ತು ಅಂತ, ಒಂದು ಹಂತಕ್ಕೆ ಆಯ್ತು ಅಂತ. ಆದರೆ ಶಲ್ಯಕ್ಕೆ ಸಮಾಧಾನ ಆಗಿಲ್ಲ, ಶಲ್ಯ ಮುಗಿಸಿಲ್ಲ ಅಲ್ಲಿಗೆ. ಎಸ್, ನೋಡಿ ಸರ್, ಅಂದರೆ ನೀವು ಹೇಳ್ತಿರ್ಬೇಕಾದ್ರೆ ಪಕ್ಕದಲ್ಲಿರೋರು ನಮಗೆ ಎಂಥವ್ರು ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ಪ್ರಸಂಗ ಮಹಾಭಾರತ ಪ್ರಸಂಗ ಹೇಳ್ತಾ ಇದೆ ಇಂಥವ್ರು ಇರಬಾರ್ದು ಅಂತೇಳಿ. ರಾಮಾಯಣ ಒಂದು ಪ್ರಸಂಗ ಹೇಳುತ್ತೆ ಎಂಥವ್ರು ಇರಬೇಕು ಅಂತೇಳಿ ಅಲ್ವಾ. ಹನುಮಂತ ಹಾರಲ್ಲ, ನಾನು ಸೀಮೋಲ್ಲಂಘನ ಮಾಡಲ್ಲ ಅಂದಾಗ ರಾಮ ಹೇಳ್ತಾನಲ್ಲ, ಜಾಂಬವಂತ ಹೇಳ್ತಾನೆ ನಿನಗೆ ಮಾಡೋಕ್ಕಾಗುತ್ತೆ ಅಂತ ಹೇಳಿ. ಹನುಮಂತನಿಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇರಲಿಲ್ಲ ಅಲ್ವಾ, ನಾನು ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದ. ಹೌದು. ಸೊ ಹೌದು, ಜಾಂಬವಂತ ಹೇಳಿದ್ರಿಂದಾಗಿ ಹನುಮಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಇರಬೇಕಾದ್ರೆ ಅಂಥವ್ರು ಇರಬಾರ್ದಂಥವ್ರು ಇದ್ದವ್ರು. ನೀವು ಭಾಳ ಚೆನ್ನಾಗಿ ಅದನ್ನು ಜೋಡಿಸಿದ್ರಿ. ಇಂಥವ್ರು ಖಂಡಿತ ಪಕ್ಕದಲ್ಲಿರಬಾರ್ದು. ಯಾವುದೇ ಸಾಧನೆ ಮಾಡುವವ ಅಂದರೆ ಈಗ ಅದರ ಹತ್ರ ಸುಮ್ಮನೆ ಹೊಗಳೋರು ಇರಬೇಕು ಅಂತಲ್ಲ, ನಮ್ಮ ಸ್ಟ್ರೆಂತ್ ಯಾವುದು ಅಂತ ಹೇಳೋರು ಇರಬೇಕು. ನಮ್ಮ ಸ್ಟ್ರೆಂತನ್ನು ಸ್ಟ್ರೆಂತೇ ಅಲ್ಲ ಅಂತ ಹೇಳೋರು ಇರಬಾರ್ದು. ನಮ್ಮ ವೀಕ್ನೆಸ್ಸು ಹೇಳಲಿ, ಅವರು ಹೇಳಲೇಬೇಕು. ಆದರೆ ನಮ್ಮ ಸ್ಟ್ರೆಂತ್ ಯಾವುದು ಅಂತ ಹೇಳಿದ್ರೆ ನಾವು ಅದರಲ್ಲಿ ವಿಸ್ತಾರ ಆಗ್ತೀವಿ. ಇಲ್ಲಿ ಶಲ್ಯ ಮಾಡ್ತಾ ಇರೋದು ಸ್ಟ್ರೆಂತನ್ನು ವೀಕ್ನೆಸ್ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದಾನೆ ಅವನು. ಅಂದರೆ ಯಾಕೆ ಅಂದರೆ ಅವನಿಗೆ ಅದಾಗಬೇಕಿದೆ ಅಂತ. ಈಗ ಮುಂದುವರಿಸ್ತಾನೆ ಶಲ್ಯ. ಹೇಗೆ ಅಂದರೆ ಶಲ್ಯ ಸಿಟ್ಟೇ ಆಗಲ್ಲ. ಶಲ್ಯನಂಥ ಶಲ್ಯ ನಿನ್ನ ತಲೆ ಕಡ್ದು ಬಿಡ್ತೀನಿ ಇನ್ನೊಂದ್ಸಲ ಹೀಗೆ ಮಾತಾಡಿದ್ರೆ ಅಂತ ಕರ್ಣ ಹೇಳಿದಾಗ ಏನು ಹೇಳ್ತೀಯ ಅಂತ ಎದ್ದು ನಿಲ್ಬೇಕಲ್ವಾ. ಈಗ ಶಲ್ಯನ ಪ್ರಕಾರ ಕರ್ಣನಿಗಿಂತ ತಾನು ಶೂರ. ಯಾವುದೇ ಒಬ್ಬ ವೀರ ಶೂರ ನಿನ್ನ ತಲೆ ಕಡಿತೀನಿ ಅಂದರೆ ಸುಮ್ಮನೆ ಇರೋಲ್ಲ. ಆ ಕಾಲದಲ್ಲಿ ಹಾಗಿರ್ತಿತ್ತು ಅವ್ರಿಗೆ ಅಭಿಮಾನ. ಶಲ್ಯ ಏನಿಲ್ಲ ಸರ್, ಆರಾಮಾಗಿ ಮಾತಾಡ್ತಾನೆ ತಣ್ಣಗೆ. ಇಷ್ಟು ಮಾತಾದ ಮೇಲೆ ಎತ್ತೈವ ಮತ್ತೋ ಮಧ್ಯೇನ ತ್ವಂತಥಾ ನಚವಾ ತಥಾಹಂ ತ್ವಾಂ ಪ್ರಮಾದ್ಯಂತಂ ಚಿಕಿತ್ಸಾಮಿ ಸುಹೃತ್ತಯ ಅಂತ ಹೇಳ್ತಾನೆ. ಕರ್ಣ, ನಾನು ನಿನ್ನ ಗೆಳೆಯ, ನಾನು ನಿನ್ನ ಹಿತೈಷಿ, ನಾನು ನಿನಗೊಂದು ಚಿಕಿತ್ಸೆ ಮಾಡಬೇಕಾಗಿದೆ. ಅದು ಏನಾಗಿದೆ ಅಂದರೆ ನೀನು ಈ ಮದ್ಯ ಕುಡಿದು ಪೂರ್ಣ ಮತ್ತನಾಗಿ ಮಾತಾಡ್ತಾ ಇದೆಯಾ ಅಂತ ಅನುಮಾನ ನನಗೆ. ಅಲ್ಲದೆ ಇರ್ಬೋದು, ನೀನಿವಾಗ ಮದ್ಯ ಕುಡ್ಕೊಂಡೇನು ಬಂದಿರಲ್ಲ ಯುದ್ಧಕ್ಕೆ. ಆದರೆ ನಿನ್ನ ಹಿತೈಷಿಯಾಗಿ ನಾನು ನಿನಗೊಂದು ಚಿಕಿತ್ಸೆ ಮಾಡಬೇಕಿದೆ ಅಂತ ಶುರು ಮಾಡ್ತಾನೆ. ನಿನಗೆ ಅದ್ರ ಬುದ್ಧಿವಾದ ಹೇಳಬೇಕಿದೆ ನಾನು ಅಂತ. ಅಂದರೆ ಅವನು ಒಂದು ಸ್ವಲ್ಪ ವಿಚಲಿತ ಆಗಿಲ್ಲ. ನಾನು ಇನ್ನೊಂದು ಸಲ ಹೇಳಿದೆ, ಶಲ್ಯನ ವ್ಯಕ್ತಿತ್ವವನ್ನು ಹೊರಗಡೆ ಹುಂಬತನ ಅಂತ ಮಾಡಿದ್ರು ಅವನು ತುಂಬ ಜಾಣ ಅಂತ. ಸಾರಥಿ ಆಗಬೇಕು ಅಂತ ಅಂದ್ಕೊಳ್ಳೆ ಎದ್ದು ಕುಣಿದು ಹಾರಿ ನಾನು ಬಿಟ್ಟು ಊರಿಗೆ ಹೊರಟುಬಿಟ್ಟೆ ಅಂತೆಲ್ಲ ಮಾಡಿದ್ನಲ್ಲ, ಅದಿಷ್ಟು ನಾಟಕ ಅನ್ನೋದು ಇಲ್ಲಿ ಗೊತ್ತಾಗತ್ತೆ ಅಂತ. ಅಂದ್ರೆ ಬೇಕಂತಲೇ ಮಾಡಿದ್ದ ಅವನು ಅಂತ. ಅವನೊಂದು ಕತೆ ಹೇಳ್ತೀನಿ ನಿನಗೆ ಅಂತ ಶುರು ಮಾಡ್ತಾನೆ. ಇಮಾಂ ಕಾಕೋಪಮಾಂ ಕರ್ಣ ಪ್ರೋಚ್ಯಮಾನಾಂ ನಿಬೋಧಮೆ. ಒಂದು ಕಾಗೆ ಕತೆ ಹೇಳ್ತೀನಿ, ಅದನ್ನು ಕೇಳು. ಅದು ಕೇಳಿದ ಮೇಲೆ ನಿನಗೆ ಯಾವ ಸರಿ ಅನಿಸತ್ತೋ ಅದನ್ನು ಮಾಡು. ಶುತ್ವ ಯಥೇಷ್ಟಂ ಕುರ್ಯಾಸ್ತ್ವಂ ಅಂತ ಹೇಳ್ತಾನೆ. ಹೇಳಿ ಆರಂಭಿಸ್ತಾನೆ. ಅದನ್ನು ಹೇಳ್ತಾನೆ, ಅಲ್ಲ ನನ್ನೇನು ಕೊಲ್ತೀನಿ ಅಂತ ಅಂದ್ಯಲ್ಲ ನೀನು. ಅಲ್ಲ, ನೀನು ನನ್ನನ್ನು ಕೊಲ್ಲುವಂಥದ್ದೇನೂ ಮಾಡೇ ಇಲ್ವಲ್ಲ. ನಾನು ನಾಹಮಾತ್ಮನಿ ಕಿಂಚಿದ್ವೈ ಕಿಲ್ಬಿಷಂ ಕರ್ಣ ಸಂಸ್ಮರೆ. ನಾನು ಇಡೀ ಬದುಕಿನಲ್ಲಿ ಈಗ ನೀನು ನನ್ನನ್ನು ಕೊಲ್ಲುವಂಥ ಕೆಲಸ ನಾನೇನು ಮಾಡಿಲ್ಲ, ನಿನಗೆ ಅಪಕಾರ. ಯಾಕೆ ಕೊಲ್ತೀನಿ ಅಂತ ಹೇಳ್ತಿದೀಯಾ, ಏನನ್ನು ನೋಡ್ಕೊಂಡು ಕೊಲ್ತೀನಿ ಅಂತ ಹೇಳ್ತಿದೀಯಾ ಅಂತ ಕೇಳ್ತಾನೆ. ಅಂದರೆ ನಾನು ನಿನಗೆ ಒಳ್ಳೇದು ಹೇಳ್ತಾ ಇದ್ದೀನಿ, ನೀ ತಪ್ಪಾಗಿ ತಿಳ್ಕೊಂಡಿದೀಯಾ ಅಂತ ಹೇಳಬೇಕಿದೆ ಅವನಿಗೆ. ಅವಶ್ಯಂತು ಮಯಾ ವಾಚ್ಯಂ ಬುದ್ಧ್ಯತಾಂ ಯದಿತೇ ಹಿತಂ ವಿಶೇಷತೋ ರಥಸ್ಥೇನ ರಾಜ್ಞಶ್ಚೈವ ಹಿತೈಷಿಣ. ನಾನೀಗ ಮಾತಾಡ್ತಾ ಇರೋದು ನಿನ್ನ ವಿರೋಧಿ ಮಾತಲ್ಲ, ಇದು ಹೇಳಲೇಬೇಕು ಇದನ್ನು ಅಂತ. ಈ ತಿಳುವಳಿಕೆಯನ್ನು ಕೊಡಲೇಬೇಕು. ಯಾರು ಅಂದರೆ ರಥಿಯಾದವನಿಗೆ ಸಾರಥಿಯಾದವನು ಕಾಲಕಾಲಕ್ಕೆ ಇಂಥ ತಿಳುವಳಿಕೆ ಕೊಡಲೇಬೇಕಾಗತ್ತೆ. ಎದುರಿನಲ್ಲಿರೋನು ಯಾರು, ಅವನ ಸಾಮರ್ಥ್ಯ ಏನು, ಅವನ ಹತ್ರ ಏನು ಅಸ್ತ್ರ ಇದೆ, ಶಸ್ತ್ರ ಇದೆ, ಇದೆಲ್ಲ ಸಾರಥಿ ಹೇಳಬೇಕು, ಅವನ ಕರ್ತವ್ಯ ಅದು. ಅದರ ಜೊತೆಗೆ ಹಿತೈಷಿ ಯಾವುದೂ ಇದನ್ನೇ ಮಾಡಬೇಕು. ನಾನು ಸುಮ್ಮನೆ ಹೋಗಿ ಬೆಂಕಿ ಬೀಳ್ತೀನಿ ಅಂದರೆ ಬಿಡಕ್ಕೆ ಬರುತ್ತಾ, ಅದು ಬೆಂಕಿ, ಅದು ಸುಡತ್ತೆ ಅಂತ ಹೇಳಬೇಕಲ್ವ ಹಿತೈಷಿ ಆದವನು ಅನ್ನೋ ಮಟ್ಟಕ್ಕೆ ಮಾತಾಡಿ. ಅಂದರೆ ನಾನು ಏನು ಮಾಡಿಲ್ವಲ್ಲಪ್ಪ ಅಂತ ಮತ್ತೆ ಕೆರಳಿಸ್ತಾನೆ. ಅವನಿಗೆ ಉರಿತಾ ಇದೆ ಇವನು ಮಾಡ್ತಾ ಇರೋ ಅವಮಾನ. ಆದರೆ ಇವನು ತಣ್ಣಗೆ, ಇಂಥ ಹೊತ್ತಲ್ಲಿ ತಣ್ಣಗೆ ಮಾತಾಡ್ತಾರಲ್ಲ, ಅದು ಇನ್ನೂ ಸಿಟ್ಟು ತರಿಸುತ್ತೆ. ಇವನು ಸಿಟ್ಟು ಮಾಡ್ಕೊಂಬಿಟ್ರೆ ಅವನು ಇದು ಕಡಿಮೆ ಆಗ್ಬಿಡತ್ತೆ. ಆದರೆ ಇವರು ಅಂತ ಒಂದು ನಕ್ಕು ಸುಮ್ಮನೆ ತಣ್ಣಗೆ ತಂಪಾಗಿ ಮಾತಾಡಿದರೆ ಅಂದರೆ ಮೈ ಪರ್ಚ್ಕೊಳ್ಳೋ ಥರ ಆಗ್ಬಿಡತ್ತೆ. ಇವ್ರನ್ನೇನು ಮಾಡೋಕ್ಕಾಗಲ್ವಲ್ಲ. ಅದನ್ನ ಹೇಳ್ತಾನೆ, ಸಮಂಚ ವಿಷಮಂಚೈವ ರಥಿನಶ್ಚ ಬಲಾಬಲಂ ಶ್ರಮಃ ಖೇದಶ್ಚ ಸತತಂ ಹಯಾನಾಂ ರಥಿನಾ ಸಹ ಆಯುಧಸ್ಯ ಪರಿಜ್ಞಾನಂ ಮೃತಂಚ ಮೃಗಪಕ್ಷಿಣಾಂ ಭಾರಶ್ಚ ಪ್ರತಿಭಾರಶ್ಚ ಶಲ್ಯಾನ್ನಾಂಚ ಪ್ರತಿಕ್ರಿಯಾ
ಅಸ್ತ್ರಯೋಗಶ್ಚ ಯುದ್ಧಂಚ ನಿಮಿತ್ತಾನಿ ತಥೈವ ಚ ಸರ್ವಮೇತನ್ಮಯ ಜ್ಞೇಯಂ ರಥಸ್ಯಾಸ್ಯ ಕುಟುಂಬಿನ. ಒಬ್ಬ ಸಾರಥಿಯಾಗಿ ಕುಳಿತುಕೊಂಡ್ರೆ ಅವನು ಏನೆಲ್ಲ ಮಾಡಬೇಕು, ಏನನ್ನೆಲ್ಲ ಗಮನಿಸಬೇಕು, ಏನನ್ನೆಲ್ಲ ಹೇಳಬೇಕು ಅಂತ, ಸಮವಿಷಮಗಳನ್ನು ಹೇಳಬೇಕು ಅಂತ. ಸಮವಿಷಮಗಳು ಅಂದರೆ ಯಾವುದು ಇಲ್ಲಿದೆ, ಯಾವುದು ಅಲ್ಲಿಯೂ ಇದೆ, ಯಾವುದು ಇಲ್ಲಿ ಹೆಚ್ಚಿದೆ, ಯಾವುದು ಅಲ್ಲಿ ಕಡಿಮೆ ಇದೆ, ಇದನ್ನೆಲ್ಲ ಹೇಳಬೇಕು. ರಥಿಗಳ ಬಲಾಬಲವನ್ನು ನಿಶ್ಚಯಿಸಿ ಹೇಳಬೇಕು. ಎದುರಿಗಿದ್ದವನಿಗೂ ನನ್ನ ರಥಿ ಇದಾನಲ್ಲ ಅವನಿಗೂ ಏನು ವ್ಯತ್ಯಾಸ ಅಂತ ಹೇಳಬೇಕು. ಯಾವುದನ್ನು ಮಾಡಿದರೆ ಆಯಾಸ ಆಗತ್ತೆ, ಯಾವುದನ್ನು ನಿರಾಯಾಸವಾಗಿ ಮಾಡ್ಬೋದು ಅಂತ ಹೇಳಬೇಕು. ಆಮೇಲೆ ಯಾವುದನ್ನು ಮಾಡಿದಾಗ ಖೇದ ಆಗತ್ತೆ, ಒಂದು ವಿಷಾದವೋ ದುಃಖವೋ ಬರುತ್ತೆ ಅನ್ನೋದನ್ನು ಹೇಳಬೇಕು. ಕುದುರೆಗೆ ಯಾವುದರಿಂದ ಆಯಾಸ ಆಗತ್ತೆ ಅಂತ ನೋಡಬೇಕು. ಕುದುರೆಗೆ ಹೇಗೆ ಮಾಡಿದರೆ ಶ್ರಮ ಆಗತ್ತೆ ಅಂತ ನೋಡಬೇಕು. ಆಯುಧಗಳ ಬಗ್ಗೆ ಮಾತಾಡಬೇಕು. ಆಮೇಲೆ ಮೃಗ ಪಕ್ಷಿಗಳ ಕೂಗು ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೊಂಡು ಅದೇನು ಹೇಳ್ತಾ ಇದೆ ಅಂತ ಹೇಳಬೇಕು. ಋತಂಚ ಮೃಗಪಕ್ಷಿಣಾಮ್ ಅಂತ ಅಂದರೆ ಕುದುರೆ ಕೂಗ್ತಾ ಇದೆ, ಆನೆ ಕೂಗ್ತಾ ಇದೆ, ಇನ್ಯಾವುದೋ ಪಕ್ಷಿಗಳು ಕೂಗ್ತಾ ಇದೆ ಅಂದರೆ ಅದಕ್ಕೇನು ಅರ್ಥ ಅಂತ ಹೇಳಬೇಕು ಅಂತ. ಈಗ ಕುದುರೆಯ ಕೆನೆತವೋ ಆನೆಯ ಒಂದು ಘಿಂಕಾರವೋ ಬಂದರೆ ಅದಕ್ಕೊಂದು ಅರ್ಥ ಇದೆಯಲ್ಲ, ಅದು ನೋವಿಂದ ಕೂಗ್ತಾ ಇದೆಯೋ, ಅದು ಆಯಾಸದಿಂದ ಕೂಗ್ತಾ ಇದೆಯೋ, ಅದು ಉತ್ಸಾಹದಿಂದ ಕೂಗ್ತಾ ಇದೆಯೋ ಅನ್ನೋದು ಗೊತ್ತಾಗದೇ ಇದ್ದರೆ ಇವನಿಗೆ ಅದು ಅರ್ಥ ಆಗೋಲ್ಲ. ಜೊತೆ ಸುತ್ತ ಇರುವ ಮೃಗಪಕ್ಷಿಗಳೇನೋ ಹೇಳ್ತಾ ಇರ್ತವೆ ಅವು ಕೂಗಲ್ಲಿ, ಅವರಿಗೊಂದು ಆತಂಕ ಆಗಿರ್ಬೋದು, ದುಗುಡ ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು, ಅವು ಯಾವುದೋ ಶಕುನ ಹೇಳ್ತಾ ಇರ್ಬೋದು. ಇದನ್ನೆಲ್ಲ ಇಲ್ಲಿ ಕುಳಿತವನು ಅರ್ಥ ಮಾಡ್ಕೊಂಡು ಹೇಳಬೇಕಾಗತ್ತೆ ಅಂತ. ಆಮೇಲೆ ದೇಹಕ್ಕೆ ಗಾಯಗಳಾದಾಗ, ಶಲ್ಯಾನಾಂಚ ಪ್ರತಿಕ್ರಿಯೆ, ಗಾಯಗಳಾದಾಗ ತಕ್ಷಣ ಏನು ಮಾಡ್ಕೋಬೇಕು ಅಂತ ಹೇಳಬೇಕು. ನಾನಿಲ್ಲಿ ಕೂತು ಇವಿಷ್ಟನ್ನೂ ನಾನು ಮಾಡಬೇಕಾಗಿದೆ, ಸಾರಥಿ ಆದವನು ಅದನ್ನೇ ಮಾಡ್ತಾ ಇದ್ದೀನಿ ಕರ್ಣ, ಹೀಗಿರುವ ಕೊಲ್ತೀನಿ ಅಂತೀಯಲ್ಲ ನನ್ನ ಅಂತ ಕೇಳುತ್ತಾನೆ. ಅಷ್ಟು ಹೇಳಿ ನೋಡು, ಅದನ್ನೇ ಮುಂದುವರಿಸಿ ನಿನಗೊಂದು ನಿದರ್ಶನ ಹೇಳ್ತೀನಿ, ಒಂದು ನಡೆದ ಕಥೆ ಹೇಳ್ತೀನಿ. ಒಂದು ಸಮುದ್ರ ತೀರದಲ್ಲಿ ಒಬ್ಬ ವ್ಯಾಪಾರಿ ಇದ್ದ, ಭಾರೀ ಶ್ರೀಮಂತ, ಬಹಳ ದಾನಿ. ಅವನ ಜೊತೆ ಬಹಳ ಜನ ಬರ್ತಾಯಿದ್ರು. ತುಂಬ ಚೆನ್ನಾಗಿ ಅವನ ಉದ್ಯಮ ನಡೆಸ್ಕೊಂಡಿದ್ದ. ಅವನಿಗೆ ಎಷ್ಟೋ ಮಕ್ಕಳು, ಮೊಮ್ಮಕ್ಕಳು, ಹೀಗೆ ಒಂದು ತುಂಬು ಕುಟುಂಬ. ಮತ್ತು ಅವರೆಲ್ಲರೂ ಬಹಳ ಪ್ರೀತಿಯಿಂದ ಇರ್ತಾಯಿದ್ರು. ಜನರು ಕಂಡರೂ ಪ್ರೀತಿ, ಮೃಗ ಪಕ್ಷಿ ಯಾರು ಕಂಡರೂ ಅವರೆಲ್ಲರಿಗೂ ಪ್ರೀತಿ ಇತ್ತು. ಅಲ್ಲೊಂದು ಕಾಗೆ ಇತ್ತು. ಆ ಕಾಗೆ ಏನು ಅಂದರೆ ನಿತ್ಯ ಅಲ್ಲಿಗೆ ಬರ್ತಾಯಿತ್ತು. ಶ್ರೀಮಂತನ ಮನೆ, ಆ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಅವರು ಏನು ತಿಂದುಬಿಟ್ಟಿದ್ದಿದೆಯೋ ಅದನ್ನೆಲ್ಲ ಕಾಗೆ ತಿಂತಾ ಇತ್ತು. ಕೊನೆಗೆ ಏನಾಯಿತು ಅಂದರೆ ಅದು ಬರ್ತಾ ಇತ್ತಲ್ಲ ಕಾಗೆ, ಹಾಗಾಗಿ ಅವರು ಏನೆಲ್ಲ ಹೆಚ್ಚಾಗ್ತಿತ್ತೋ ತಗೊಂಡೋಗಿ ಅದೇ ಕಾಗೆಗೆ ಕೊಡ್ತಾಯಿದ್ರು ಅವರು. ಅಂದರೆ ಕಾಗೆ ಜೊತೆಗೆ ಅವರಿಗೊಂದು ಅಂದರೆ ಮನೆ ಕಾಗೆ ಅನ್ನೋ ಥರ ಆಗ್ಬಿಟ್ಟಿತ್ತು. ಅದು ಇಲ್ಲೇ ಬಂದು ಕುತ್ಕೋತಾ ಇತ್ತು. ಇಲ್ಲೇ ಬಂದು ಕುತ್ಕೋತಾ ಇತ್ತಲ್ಲ. ಆ ಶ್ರೀಮಂತರ ಮನೆ, ಅವರೇನು ತಟ್ಟೆ ಖಾಲಿ ಮಾಡಲ್ವಲ್ಲ ಅಂತ ಒಂದು ಇರುತ್ತಲ್ಲ, ಸಹಜವಾಗಿ ಈಗಲೂ ಇರುತ್ತಲ್ಲ. ಅದು ಪಾರ್ಟಿಗಳೋ ಇನ್ನೊಂದು ಕಡೆಗೆ ಹೋದರೆ ಚೆಲ್ಲೋದು ಜಾಸ್ತಿ ಅಲ್ಲ. ಅವನ್ನೆಲ್ಲ ತಿಂದು ಅದು ಕೊಬ್ಬಿತ್ತಂತೆ. ಅದು ಏನು ಮಾಂಸ, ಅನ್ನ, ಮೊಸರು, ಹಾಲು, ಪಾಯಸ, ಜೇನು ಎಲ್ಲ ಕೊಡ್ತಿದ್ರಂತೆ ಅವರು. ಮಾಂಸೋದನಂ ದಧಿ ಕ್ಷೀರಂ ಪಾಯಸಂ ಮಧು ಸರ್ಪಿಸಿ, ಅಂದರೆ ಏನೇನು ಅವರು ವೆರೈಟಿ ಊಟ ಮಾಡ್ತಾಯಿದ್ರು ಅಷ್ಟು ಕಾಗೆಗೆ ಸಿಗ್ತಾಯಿತ್ತು. ಅದೇನು 4 ಅಕ್ಕಿ ಕಾಳು ತಿನ್ಕೊಂಡು ಬದುಕಬೇಕು ಅಂತ ಇರಲಿಲ್ಲ. ಅದು ತಿಂದು ದೇಹವು ಉಬ್ಬಿತ್ತಂತೆ. ಅದಕ್ಕೇನು ಅನಿಸ್ಬಿಟ್ಟಿತ್ತು ಅಂದರೆ ಒಂದು ದೊಡ್ಡ ಸಾಮ್ರಾಜ್ಯದ ಥರ ಒಂದು ಮನೆ, ಭಾಳ ದೊಡ್ಡ ಮನೆ, ಆಳು ಕಾಳು, ಬರೋರು ಹೋಗೋರು, ವಿಜೃಂಭಣೆ ಎಲ್ಲ ಇರುತ್ತೆ. ಅಂಥ ಜಾಗದಲ್ಲಿ ಇದಕ್ಕೂ ಒಂದು ಜಾಗ ಇದೆ, ಯಾರೂ ಓಡಿಸಲ್ಲ. ಅಲ್ಲಿಂದ ಈಗ ಕಣ್ಣು ಕೂಡಲೇ ಕಲ್ಲು ತೊಗೊಂಡು ಓಡಿಸ್ಬೇಕಲ್ವ, ಏನೂ ಮಾಡಲ್ಲ. ಅದಕ್ಕಾಗಿ ಕರೆದು ಹಾಕ್ತಾರೆ, ಅದಕ್ಕೊಂದು ಜಾಗ ಆಗಿದೆ. ಅದೆಲ್ಲ ನೋಡಿದಾಗ ಅದಕ್ಕೆ ತಾನೇನೋ ಒಂದು ಬಹಳ ದೊಡ್ಡದು ಅಂತ ಅನ್ಸ್ಬಿಡ್ತಂತೆ. ಎಲ್ಲ ನನ್ನ ಸಲುವಾಗಿ ಇರೋರು ಇವರೆಲ್ಲ ಅಂತ. ಹೌದು, ನನ್ನ ಆಳು ಕಾಳುಗಳು ಇವರೆಲ್ಲ. ಇವರೆಲ್ಲ ನನಗೆಲ್ಲ ರೆಡಿ ಮಾಡಿ ಇಡ್ತಾರೆ, ನಾನು ಬಂದಾಗ ಕೊಡ್ತಾರೆ, ಅಡಿಗೆ ಮಾಡಿಕೊಡ್ತಾರೆ, ಬಿಟ್ಟಿದ್ದು ಕೊಡ್ತಾರೆ ಅಂತ ಗೊತ್ತಾಗಲ್ಲ. ಕರೆಕ್ಟ್. ಸದೃಶಾನ್ ಪಕ್ಷಿಣೋ ದೃಪ್ತಃ ಶ್ರೇಯಸ್ಚಾವ ಮನ್ಯತೆ. ಅದಕ್ಕೆ ಏನಾಗ್ಬಿಡ್ತು ಅಂದರೆ ಅಲ್ಲಿಂದ ಎದ್ದದು ಹೊರಗಡೆ ಹಾರಾಟ ಮಾಡಿದಾಗ ಅದಕ್ಕೆ ಇನ್ಯಾವ ಪಕ್ಷಿಗಳು ತನಗೆ ಸಮಾನ ಅಲ್ಲ ಅಂತ ಅನ್ನಿಸ್ತಾ ಇತ್ತಂತೆ. ಯಾಕೆಂದರೆ ಪಾಪ ಅವೆಲ್ಲ ಕಷ್ಟಪಡ್ತಿದ್ವು ಆಹಾರಕ್ಕಾಗಿ. ಎಲ್ಲೋ ಹೋಗಬೇಕು, ತರಬೇಕು, ಅದೇನೋ ಚೂರ್ಪಾರ್ ಕಾಳು ಸಿಗತ್ತೆ, ಏನೋ ಸಿಗತ್ತೆ. ಇದಕ್ಕೆ ಹಂಗಲ್ವಲ್ಲ, ಹಾಗಾಗಿ ನನ್ನ ಸಮಾನರು ಯಾರೂ ಇಲ್ಲ ಅಂತ ಒಂದು ಕಾಗೆಗೆ ಬಂತಂತೆ. ಒಂದಿನ ಏನಾಯಿತು ಅಂದರೆ ಹಂಸಗಳು ಬಂದ್ವಂತೆ. ಎಲ್ಲಿಂದೋ ಹಂಸಗಳು ಒಂದಿಷ್ಟು ಹಾರ್ಕೊಂಬಂದ್ರು. ಅಲ್ಲಿ ಹಂಸಗಳು ಬಹಳ ದೂರ ಹಾರ್ತವೆ ಅಂತ, ಮಾನಸ ಸರೋವರದಿಂದ ಹಂಸಗಳು ಬರ್ತವೆ ಅಂತ ಒಂದು ಕವಿ ಸಮಯ. ಅಂತೂ ಪಕ್ಷಿಗಳಂತೂ ಒಂದು ಕಡೆಯಿಂದ ಒಂದು ಕಡೆ ವಲಸೆ ಹೋಗ್ತಾವಲ್ಲ ಬಹಳ ದೂರ. ಆದರೆ ಈ ಕಾಗೆ ಹಾಗೆ ವಲಸೆ ಹೋಗುವ ಪಕ್ಷಿ ಅಲ್ಲ, ಅಷ್ಟು ದೂರ ಹಾರೋಕ್ಕಾಗಲ್ಲ. ಹಂಸಗಳಿಗೆ ತುಂಬ ಸುದೀರ್ಘವಾಗಿ ಹಾರೋಕ್ಕಾಗತ್ತೆ, ಸಮುದ್ರದ ಮೇಲೂ ಹಾರ್ಕೊಂಬರ್ತಾರೆ ಅಂತ ಇಲ್ಲಿ ಉಲ್ಲೇಖಗಳಿವೆ. ಈಗ ಏನು ಹೇಳ್ತಾರೋ ಗೊತ್ತಿಲ್ಲ ಅದಕ್ಕೆ. ಆ ಹಂಸಗಳೆಲ್ಲ ಬಂದ್ವಲ್ಲ,
ಹಂಸಗಳು ಬಂದರೆ ಅಲ್ಲೆಲ್ಲ ಬಂದು ಅಲ್ಲೆಲ್ಲ ಕಾಣಿಸ್ತಾ ಇದ್ವು. ಈ ಸಣ್ಣ ಸಣ್ಣ ಮಕ್ಕಳಿದ್ವಲ್ಲ, ಈ ಇವನ್ನ ವೈಶ್ಯನ ಮೊಮ್ಮಕ್ಕಳು ಅವರೆಲ್ಲ, ಅವರು ನೋಡಿದ್ರು ಹಂಸ ನೋಡಿದವರು ಅವರು ಹೇಳಿದ್ರಂತೆ ಕಾಗೆಗೆ, ಇಲ್ಲ ನಮ್ಮ ಕಾಗೆ ಥರ ಒಂದು ಹಂಸನೂ ಇಲ್ಲ ಅಂತಂದ್ರಂತೆ. ಭವಾನೇವ ವಿಶಿಷ್ಟೋ ಹಿ ಪತತ್ರಿಭ್ಯೋ ವಿಹಂಗಮ. ಇಂಥ ಎಲ್ಲ ಎಷ್ಟು ಹಕ್ಕಿಗಳು ನೋಡಿದ್ದೀವಿ ನಾವು, ಅಲ್ಲಿಂದ ಹಂಸಗಳು ಬಂದಿದ್ದು ನೋಡಿದ್ದೀವಿ, ನಮ್ಮ ಕಾಗೆ ಥರ ಒಂದೂ ಅಲ್ಲ ಅಂತ ಹೇಳಿದ್ವಂತೆ. ಇದಕ್ಕೇನಾಯಿತು, ಇನ್ನೂ ಹೆಚ್ಚಾಗೋಯ್ತು. ಅಂದರೆ ಈಗ ಹಂಸಗಳ ಹಂಸಗಳು ನನ್ನ ಮುಂದೆ ಏನೂ ಅಲ್ಲ ಅಂತ ಆಗಿ ತದ್ವಚ ಸತ್ಯಮಿತ್ಯೇವ ಮೋರ್ಖ್ಯ ದರ್ಪಾಚ್ಚ ಮನ್ಯತೆ. ಅವ್ರು ಹೇಳಿದ ನಿಜ ಅಂತ ಅದು ಅಂದ್ಕೊಂಡ್ಬಿಡ್ತಂತೆ ಕಾಗೆ. ಅಂದ್ಕೊಂಡು ಸುಮ್ಮನೆ ಇರಲಿಲ್ಲ, ತನ್ನ ಶ್ರೇಷ್ಠತೆಯನ್ನು ಒಂದು ತೋರಿಸ್ಬಿಡ್ಬೇಕು ಇವರಿಗೆ ಅಂತ ಅನ್ನಿಸ್ತಂತೆ ಅದಕ್ಕೆ. ಹಾಗಾಗಿ ಅದೇನು ಮಾಡ್ತು ಅಂದರೆ, ಅಲ್ಲಿ ಹೋಗಿ ಆ ಹಂಸಗಳೆಲ್ಲ ಒಂದು ಕಡೆ ಇದ್ವಲ್ಲ, ಅಲ್ಲೋಗಿ ಕೇಳ್ತಂತೆ, ಈಗ ನಿಮ್ಮಲ್ಲಿ ಬಹಳ ಶ್ರೇಷ್ಠವಾದ ಹಂಸ ಯಾರು, ನಿಮ್ಮಲ್ಲಿ ಭಾಳ ದೂರ ಹಾರುವ ಬಹಳ ಸಾಮರ್ಥ್ಯ ಇರುವ ಹಂಸ ಯಾರು ಕೇಳಿದಂತೆ. ಯಾಕೆ? ಇಲ್ಲ, ಆ ಹಂಸದ ಜೊತೆ ನನಗೊಂದು ಹಾರೋ ಸ್ಪರ್ಧೆ ಮಾಡಬೇಕಾಗಿದೆ ಅಂತ ಹೇಳ್ತಂತೆ. ನಕ್ಬಿಟ್ಟುವಂತೆ ಹಂಸಗಳು. ಕಾಗೆ ಬಂದು ಎಷ್ಟೋ ದೂರದಿಂದ ಹಾರ್ಕೊಂಬಂದಿದ್ದೀವಿ, ಈ ಸಮುದ್ರದ ಮೇಲೂ ಹಾರ್ತೀವಿ. ಈಗ ಏನು ಅಂದರೆ, ಹಾರುವಾಗ ಬೇಗ ವಿಶ್ರಾಂತಿ ಬೇಕಾಗುವಂಥ ದಾರಿ ಬೇರೆ, ಕಾಡಲ್ಲಿ ಹಾರೋದಾದ್ರೆ. ಈಗ ಸಮುದ್ರದ ಮೇಲೆಲ್ಲ ಹಾರಿ ಬರಬೇಕು ಅಂದರೆ ಮಧ್ಯೆ ಕೂರೋಕೇನೂ ಇರಲ್ಲ ಅವರಿಗೆ, ಹಾರ್ಕೊಂಡೇ ಬರಬೇಕಲ್ಲ. ಸಮುದ್ರ ದಾಟಿ ಬರ್ತಾವಲ್ಲ ಪಕ್ಷಿಗಳು ವಲಸೆ, ಆಗ ಅವು ಎಲ್ಲೂ ವಿಶ್ರಾಂತಿ ಪಡೆಯೋಲ್ಲ, ರೆಕ್ಕೆ ಬಡ್ಕೊಳ್ತಾನೇ ಇರಬೇಕಲ್ಲ. ಇದು ಸುಲಭದ್ದಲ್ಲ, ಇದು ಎಲ್ಲ ಪಕ್ಷಿಗಳಿಗೆ ಅದು ಸಾಧ್ಯವೂ ಇಲ್ಲ. ಅವಕ್ಕೆ ನಗು ಬಂತು, ಏನು ಮಾತಾಡ್ತಾ ಇದೆ ಇದು ಕಾಗೆ ಅಂತ ನಕ್ಕುವಂತೆ. ಅಲ್ಲ, ನಾವು ಹಂಸಗಳು, ನಾವು ಇಡೀ ಭೂಮಿನ ಸುತ್ತುತ್ತಾ ಇರ್ತೀವಿ ಹಾರಿಕೊಂಡು, ಮತ್ತು ಪಕ್ಷಿಗಳಲ್ಲೇ ಇಷ್ಟು ದೂರ ಓಡುವವರು ಅಂತ ಹೊಗಳಿಕೆ ಇರೋದು ನಮಗೆ. ಹಾಗಿರುವಾಗ ನೀನು ನಮ್ಮ ಹತ್ರ ಸ್ಪರ್ಧಿಸ್ತೀನಿ ಅಂತ ಹೇಳ್ತೀಯಲ್ಲ ಅಂತ ಕೇಳಿದ್ವಂತೆ ಅವು ನಗ್ತಾ. ಅಲ್ಲ, ಅದು ಹೆಂಗೆ ಹಾರತಿ ಹೇಳು ನಮ್ಮ ಜೊತೆಗೆ ಅಂತ ಕೇಳಿದ್ವಂತೆ ಅವರು. ಅದಕ್ಕೆ ಇದು ಹೇಳದಂತೆ, ಕಾಗೆ ಉತ್ತರ ಕೊಡ್ತಂತೆ, ನನಗೆ 101 ತರಹ ಹಾರೋಕ್ಕೆ ಬರುತ್ತೆ ಗೊತ್ತಾ ಅಂತ ಕೇಳ್ತಂತೆ. ಇದು 101 ತರಹ ಹಾರ್ತೀನಿ ನಾನು, ವಿಚಿತ್ರವಾಗಿ ಹಾರ್ತೀನಿ ನಾನು ಅಂತ. ಅಂದರೆ ಹಾರುವ ವಿಷಯದಲ್ಲಿ ನನಗಷ್ಟು ತಜ್ಞತೆ ಇದೆ ಅಂತ ಹೇಳುತ್ತೆ ಅದು. ಉಡ್ಡೀನಂ ಅವಡೀನಂಚ ಪ್ರಡೀನಂ ಡೀನಮೇವಚ ನಿಡೀನಮತ ಸಂಡೀನಂ ತಿರ್ಯಕ್ಚಾತಿಗತಾನಿಚ ವಿಡೀನಂ ಪರಿಡೀನಂಚ ಪರಾಡೀನಂ ಸುಡೀನಕಂ. ಹೀಗೆ ಪಟ್ಟಿ ಇದೆ ಸರ್. 101 ಥರ ಹಾರೋ ಹೆಸರನ್ನು ಮಹಾಭಾರತ ಗುರುತಿಸಿದೆ. ಹಕ್ಕಿಗಳು 101 ಥರ ಹಾರ್ತಾವಂತೆ. ಎಲ್ಲ ಹಕ್ಕಿಗಳು ಅಂತಲ್ಲ, ಹಾರುವಿಕೆಯಲ್ಲಿ 101 ಥರ ಇದೆ ಅಂತ. ನಮ್ಮ ಪಕ್ಷಿಗಳೆಲ್ಲ ಒಂದೇ ಥರ ಅಂತ ಅನ್ಸತ್ತಲ್ಲ, ಅಷ್ಟಿದೆ ಅಂತ. ಇದೆಲ್ಲದಕ್ಕೂ ಅರ್ಥ ಇದೆ. ಉಡ್ಡೀನ ಅಂದರೆ ಏನು, ಈ ಥರದ್ದೆಲ್ಲದಕ್ಕೂ ಕೆಳಗಿನಿಂದ ಮೇಲಕ್ಕೆ ಹಾರೋದು, ಹೀಗೆ ಹಾರ್ಕೊಂಡು ಹೋಗೋದು, ಮೇಲಿಂದ ಕೆಳಗೆ ಬಂದು ಹೀಗೆ ಹೋಗೋದು, ಈ ಥರ ಏನೇನೋ ತರಹದ್ದಿದೆ. 101ಕ್ಕೂ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅಂದರೆ ಈ 101 ಹೆಸರುಗಳಿವೆಯಲ್ಲ, ಇವೆಲ್ಲವೂ ಯಾವ್ಯಾವ ಥರ ಹಾರೋದು ಅಂತ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಯಾವಾಗಲಾದ್ರೂ ಬೇಕಾದ್ರೆ ಒಂದು ವಿಡಿಯೋ ಮಾಡಿ ಹಾಕ್ಬೋದು ಅದನ್ನೇ ಪ್ರತ್ಯೇಕ. ನೀವು ಒಂದು ಮಾತು ಹೇಳಿದ್ರಲ್ಲ, ನಮ್ಮ ಪ್ರಕಾಶ್ ಗೌಡ್ರು ಅಂತ ಒಬ್ಬ ಪಕ್ಷಿ ಮಿತ್ರರು ಬಂದಿದ್ರು. ಹೌದು, ನಾನು ನೋಡಿದ್ದೀನಿ. ಅವರು ಒಂದು ವಿಡಿಯೋದಲ್ಲಿ ಈ ನನಗೂ ಕುತೂಹಲ ಇತ್ತು, ಸಮುದ್ರದ ಮೇಲೆ ಹಾರ್ತಾವಲ್ಲ ಹೆಂಗೆ ಇದು ಅಂತ. ಅಂದರೆ ಸಾಗರದ ಮಧ್ಯೆ, ಸಮುದ್ರ ಅಂತಂದರೆ ಒಂದು 10 ಕಿಲೋಮೀಟರ್ ಎಲ್ಲಿಂದ ಬರ್ತವೆ, 106 ಕಿಲೋಮೀಟರ್ಗೆ ನಿಮಗೆ ದಡನೇ ಇಲ್ಲ. ಅವರು ಅದನ್ನು ತುಂಬ ಚೆನ್ನಾಗಿ ಅದರ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಯಾವುದೋ ಒಂದು ಹಂತದಲ್ಲಿ ನೀವು ಆಕಾಶದಲ್ಲಿ ಮೇಲೆ ಹೋಗ್ತಾ ಒಂದು ಹಂತಕ್ಕೆ ಹೋದಾಗ ಅಲ್ಲಿ ನೀವು ಅಂದರೆ ಆ ಪಕ್ಷಿಗಳಿಗೆ ಒಂದು ಸ್ತರದಲ್ಲಿ ವಿಶ್ರಾಂತಿ, ಅಂದರೆ ಅವ್ರು ಹಾರ್ತಾ ಇದ್ರು ಕೂಡ ವಿಶ್ರಾಂತಿ ಸಿಗ್ತಾ ಹೋಗುತ್ತಂತೆ. ಸೊ ಆ ಹಂತಕ್ಕೆ ಹೋಗಿ ಮತ್ತೆ ವಾಪಸ್ ಹಾರುವಿಕೆಗೆ ಬರ್ತಾವಂತೆ. ಸೊ ಅದು ಅವರು ಹೇಳಿದ ನೆನಪಿದೆ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿ, ಆಸಕ್ತರು ದಯವಿಟ್ಟು ನೋಡಿ. ಅದು ತುಂಬ ತುಂಬ ಅದ್ಭುತವಾದ ವಿಚಾರವನ್ನು ಅವ್ರು ಹೇಳಿದ್ದಾರೆ. ನೀವು ಇನ್ನೊಂದು ಹೇಳಿದ್ರಲ್ಲ ಸರ್, ಈಗ ಈ ಹಾರುವಿಕೆ ಹಂತಗಳು ಇದು ಈಗ ನೋಡಿ, ಉದಾಹರಣೆಗೆ ಈಗ ಸಡನ್ ಆಗಿ ಒಂದ್ಸಲ ಪಕ್ಷಿಗೆ ಏನೋ ಡಿಸ್ಟರ್ಬ್ ಆದರೆ ಅದು ರೆಕ್ಕೆನ ಬಡಿತಾ ಹಿಂಗೆ ಮೇಲೆ ಹಾರ್ತವೆ ಒಂದೇ ಸಲ. ಅಂದರೆ ಅದು ಬೇರೆ ಥರ, ಅದು ಆರಾಮಾಗಿ ಹಾರ್ಕೊಂಡು ಬರೋವಂಥದ್ದು ಬೇರೆ ಥರ ಇರುತ್ತೆ. ಸೊ ನಮಗೆ ಕೆಲವೊಂದು 2-3 ಗೊತ್ತಾಗುತ್ತೆ. ಸ್ವಲ್ಪ ಗಮನಿಸಿದ್ರೆ ಗೊತ್ತಾಗುತ್ತೆ. ಇನ್ನೊಂದ್ಸಲ ಇದನ್ನ ಮಾಡೋಣ, 101 ಏನಿದೆ ಅಂತ. ಅದನ್ನ ಅವ್ರು ಯಾರಾದ್ರೂ ಬೇಕಿದ್ರೆ ಇವೆಲ್ಲ ಏನು ಅಂತನೂ ಅವರು ನೋಡ್ಬೋದು, ಪಕ್ಷಿ ತಜ್ಞರು. ಈ ಮಹಾಭಾರತವನ್ನ ಒಂದು ವಿಶ್ವಕೋಶ ಅಂತ ಕರೀತಾರೆ, ಎನ್ಸೈಕ್ಲೋಪೀಡಿಯಾ ಅಂತ ಕರೆಯೋದು ಅದಕ್ಕೇನೆ. ಅದು ಏನೇನೋ ಇನ್ನೇನೋ ಹೇಳ್ತಾ ಹೋಗುತ್ತೆ ಅಂತಂದ್ರೆ, ಇವಾಗ ಒಂದು ಪಕ್ಷಿಶಾಸ್ತ್ರವನ್ನು ಮಾತಾಡ್ತಾ ಇದೆ ಅಂತ.
ಹೀಗೆ ಇದನ್ನೆಲ್ಲ ಹೇಳುತ್ತೆ ಅದು. ಗತಾಗತ ಪ್ರತಿಗತ ಬಹ್ವಿಶ್ಚ ನಿಕುಡೀನಕ, ಆ ಹೆಸರುಗಳೇ ಭಾಳ ವಿಚಿತ್ರವಾಗಿದೆ. ಆಮೇಲೆ ನೀವು ಹೇಳಿದೆ ಸರ್, ಈಗ ನಮ್ಮ ಸೈಬೀರಿಯನ್ ಪಕ್ಷಿಗಳು, ವಲಸೆ ಬರುವಂಥ ಪಕ್ಷಿಗಳಿದೆ. ನಮ್ಮ ಇಲ್ಲಿ ರಂಗನತಿಟ್ಟಿಗೆ ಬರುವಂಥದ್ದು ಮಾಗಡಿ ಅಂತ ಒಂದಿದೆ ನಮ್ಮ ಇದ್ರ ಹತ್ರ. ಈ ಮಾಗಡಿ ಅಲ್ಲ, ನಮ್ಮ ಗದಗ ಹತ್ರ ಬರುತ್ತೆ. ಅಲ್ಲಿ ಬರುವಂಥ ಪಕ್ಷಿಗಳೆಲ್ಲವೂ ಕೂಡ ಸಾವಿರಾರು ಮೈಲಿಗಳಿಂದ ದೂರ ಬಂದು ಇಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ಈ ಥರದ್ದು ಒಂದು ಇದೆ. ಮತ್ತು ಅದು ಪ್ರತಿ ವರ್ಷ ಬರ್ತವೆ, ಅದೇ ಇದಕ್ಕೆ ಬರ್ತವೆ. ಸೊ ಆ ಥರದ ಜಾತಿಯ ಪಕ್ಷಿಗಳ ಬಗ್ಗೆ ಇವ್ರು ಮಾತಾಡ್ತಾ ಇದ್ದಾರೆ. ನಾವು ನೋಡುವಂಥ ರೆಗ್ಯುಲರ್ ಹಂಸಗಳಲ್ಲ, ಇದು ಬೇರೆ. ಅದೇ ಈ 101 ಹೆಸರಿಸಿ ಕಾಗೆ ಹೇಳ್ತು, ಕರ್ತಾಸ್ಮಿ ಮಿಷತಾಂ ಓದ್ಯ ತಥೋದ್ರಕ್ಷತ್ ಸಮೇ ಬಲಂ. 101 ಥರ ಹಾರ್ತೀನಿ ನಾನು, ನನ್ನ ಜೊತೆಗೆ ಹಾರೋ ಸ್ಪರ್ಧೆಗೆ ಬರಲಿ ಅಂತ ಹೇಳ್ತು. ಅದಕ್ಕೆ ಅಲ್ಲೊಂದು ಹಂಸ ನಕ್ಕೆ ಹೇಳ್ತಂತೆ, ನಕ್ಕು ಈ 101 ಗೊತ್ತಿಲ್ಲ ನಮಗೆ, ಇಷ್ಟೆಲ್ಲ ಹಾರೋಕ್ಕಲ್ಲ ನಮಗೆ ಬರಲ್ಲ, ಒಂದು ಥರ ಹಾರೋಕ್ಕೆ ಬರುತ್ತೆ ನನಗೆ. ಓಕೆ, ನಾನು ಆ ಒಂದು ಥರದಲ್ಲಿ ಹಾರ್ತೀನಿ, ನೀನು ಎಷ್ಟು ಥರ ಬೇಕಿದ್ರೂ ಹಾರಕ್ಕೋ, ಒಂದು ಸ್ಪರ್ಧೆ ಮಾಡಿಬಿಡೋಣ ಅಂತ ಒಂದು ಹಂಸ ಸಿದ್ಧ ಆಯಿತು. ಓಕೆ, ಅದನ್ನು ಕೇಳಿ ಉಳಿದವೆಲ್ಲ ನಕ್ಕು ಅಂತೆ ಅಲ್ಲಿರೋ ಹಂಸಗಳೆಲ್ಲ. ಆದರೆ ಅವು ತಮಾಷೆ ಮಾಡ್ಕೊಂಡೇ ಇದ್ದಾವೆ, ಇದಕ್ಕೇನು ಗೊತ್ತಾಗ್ತಾ ಇಲ್ಲ ಅದು. ಆ ಹಂಸಗಳು ನಕ್ಕಿದ್ದು ನೋಡಿ ಉಳಿದ ಕಾಗೆಗಳು ನಕ್ಕುವಂತೆ. ಓಕೆ, ಕಾಗೆಗಳು ಯಾಕೆ ನಕ್ಕರು ಅಂದರೆ ಕಥಮೇಕೇನ ಪಾತೇನ ಹಂಸ ಪಾತಶತಂ ಜಯೇತ್. ಇವನಿಗೆ ಈ ಕಾಗೆಗೆ 101 ಥರ ಹಾರೋಕ್ಕೆ ಬರುತ್ತೆ, ಸ್ಪರ್ಧೆಗೆ ಬಂದಿರೋ ಹಂಸಕ್ಕೆ ಒಂದೇ ಥರ ಹಾರೋಕ್ಕೆ ಬರುತ್ತಂತೆ. ಅಲ್ಲ, ಅದು ಎಲ್ಲರೂ ಗೆಲ್ಲೋಕ್ಕೆ ಸಾಧ್ಯ ಇದೆಯಾ? ಇಷ್ಟು ಥರ ಹಾರೋಕ್ಕೆ ಬರೋ ಕಾಗೆನ ಅದು ಹೆಂಗೆ ಸೋಲ್ಸೋಕ್ಕಾಗತ್ತೆ ಅಂತ ಕಾಗೆಗಳು ನಕ್ಕುವಂತೆ. ಅದಕ್ಕೆ ಅಂದರೆ ಕಾಗೆಗಳ ಸಪೋರ್ಟ್ ಇದೆ ಈ ಕಾಗೆ. ಹಾಂ, ಇದೆ. ಅದು ಬಂದೇ ಬರುತ್ತಲ್ಲ, ಅದು ಅಲ್ಲಿ ಜಾತಿಯವನು ಅಂತ ಒಂದು ಬರಲೇಬೇಕು. ಅದು ಕಾಗೆಗಾದರೂ ಬರಬೇಕು, ಮನುಷ್ಯರಿಗಾದರೂ ಬರಬೇಕು. ಅಂತೂ ಸ್ಪರ್ಧೆ ಆರಂಭ ಆಯ್ತಂತೆ. ಓಕೆ, ಏಕಪಾತೀಚ ಚಕ್ರಾಂಗ ಕಾಕಃ ಪಾತಶತೆಯನ. ಅದು ಒಂದೇ ಥರ ಹಾರ್ತಾ ಇತ್ತು, ಇದು 101 ಥರ ಹಾರ್ತಾ ಇತ್ತು. ಅದು ಹಾರ್ಕೊಂಡು ಹೋಗ್ತಾ ಇತ್ತು, ನಿಧಾನವಾಗಿ ಆರಂಭ ಮಾಡ್ತಂತೆ. ಇದು ಒಂದೇ ಥರ ಹಾರಲಿಲ್ಲ. ಇದೆಲ್ಲ ಉಡ್ಡೀನ ಡೀನಾ ಪರಿಡೀನಾ ಏನೇನು ಡೀನಾ ಇದೆಯೋ ಎಲ್ಲ ಓಕೆ, ಎಲ್ಲ ಥರದಲ್ಲಿ ಹಾರ್ತಾ ಹೋಯಿತು. ಒಂದಿಷ್ಟು ಹೊತ್ತು ನಡೀತು. ಈಗ ಈ ಕಡೆ ಇದರ ಬೆಂಬಲಿಗರ ಕಾಗೆಗಳು ಹೋ ಅಂತಿದ್ರು, ಎಲ್ಲ ನಡೀತಾ ಇತ್ತು. ಅವು ಸುಮ್ಮನಿದ್ವಂತೆ, ಅವು ಸ್ವಲ್ಪ ಹೊತ್ತು. ಆಮೇಲೆ ಅವು ಅಪಹಾಸ್ಯ ಶುರು ಮಾಡ್ಕೊಂಡ್ವಂತೆ ಹಂಸಗಳು. ಒಟ್ಟು ಎರಡೂ ಕಡೆಯಲ್ಲೂ ಒಂದು ಜೋಶಿತ್ತು, ಹುರಿದುಂಬಿಸ್ತಾ ಇದ್ರು ಎಲ್ಲರೂ. ಹೀಗೆ ಹಾರ್ತಾ ಒಂದು ಮರದ ಮೇಲೆ ಹೋಯ್ತು, 5 ಮರದ ಮೇಲೆ ಹೋಯ್ತು, ಮರದಿಂದ ಒಂದು ಯಾವುದೋ ಬೆಟ್ಟದ ಮೇಲೆ ಹೋಯ್ತು. ಹೀಗೆ ಎಲ್ಲ ಮುಗೀತು. ಅಲ್ಲಿಂದ ಆಕಾಶದಲ್ಲಿ ಹರಿತು, ಅಲ್ಲಿಂದ ಕೆಳಗೆ ಬಂತು, ಕೆಳಗಿನ ಮೇಲೆ ಹೋಯ್ತು ಅಂತ ಎರಡೂ ಮಾಡ್ಕೋತಾ ಇದ್ವು. ಅದು ಮಾತ್ರ ಇಷ್ಟನ್ನು ಒಂದೇ ಥರ ಮಾಡ್ತಾ ಇತ್ತು ಹಂಸ. ಇದು ಎಲ್ಲ ಕಡೆಗೂ ತಲೆ ಕೆಳಗಾಗಿ ಆಚೆ ಹೋಗಿ ಈಚೆ ಹೋಗಿ ಎಲ್ಲ ಪ್ರದರ್ಶನ ಮಾಡ್ತಾ ಇತ್ತು. ಮಾಡ್ತಾ ಅದೇನು ಮಾಡ್ತಂತೆ ಅಂದರೆ, ಹಂಸ ಸಮುದ್ರದ ಪಕ್ಕ ಇದ್ದಿದ್ದಲ್ವಾ, ಅದು ಸೀದಾ ಸಮುದ್ರದ ಮೇಲೆ ಹಾರೋಕ್ಕೆ ಶುರು ಮಾಡಿಬಿಡ್ತು. ಕಾಗೆನೂ ಇದರಷ್ಟು ಮಂಗಾಟ ಮಾಡ್ಕೊಂಡು ಹೋಯ್ತು. ಅದು ತಣ್ಣಗೆ ಒಂದೇ ಥರದಲ್ಲಿ ಹಾರಿಕೊಂಡು ಸುಮಾರು ದೂರ ಹೋಗ್ಬಿಡ್ತು. ಇದು ಹೋಗಿ 1-2 ಆ ಹಂಸ ಏನು ಮಾಡಿತ್ತು, ಮೊದಲಿಂದ ಆಯಾಸ ಮಾಡ್ಕೊಳ್ಳದೆ ಒಂದೇ ಥರ ಹಾರ್ತಾ ಇತ್ತು. ಇದು ಎಷ್ಟು ಬೇಕೋ ಅಷ್ಟು ಆಯಾಸ ಮಾಡ್ಕೊಂಡ್ಬಿಡ್ತು. ಆಮೇಲೆ ಬೇರೆ ಇದಕ್ಕೆ ಅಷ್ಟು ದೂರ ಹಂಗೆ ಹಾರೋಕ್ಕೆ ಬರಲ್ಲ. ಮುಂದೆ ಹೋಗಿದರೆ ಇದಕ್ಕೆ ಉಸಿರು ನಿಲ್ಲೋದಕ್ಕೆ ಶುರುವಾಗೋಯ್ತು. ಏನು ಮಾಡಬೇಕು? ಕೆಳಗಿರೋದು ನೀರು, ಎಲ್ಲೆಲ್ಲೂ ಕೂರೋಕ್ಕೆ ಬರಲ್ಲ. ಇದು ಕೂಗೋಕೆ ಆರಂಭ ಮಾಡ್ತಂತೆ. ಏನಾದರೂ ಮಾಡು ಅಂತ. ಯಾವುದಕ್ಕೆ ಅಲ್ಲಿದ್ದಿದ್ದು ಇವರಿಬ್ಬರೇ, ಇದ್ರ ಪಕ್ಷದವರೂ ಇಲ್ಲ, ಅದ್ರ ಪಕ್ಷದವರೂ ಇಲ್ಲ. ಇದ್ರ ಕಡೆಯವ್ರು ಯಾರಾದರೂ ಬಂದು ಅದನ್ನು ಎತ್ಕೊಂಬರೋ ಪರಿಸ್ಥಿತಿಯೂ ಇಲ್ಲ. ಇದು ಕಾಪಾಡು ಅಂದರೆ ಅದು ಕೇಳ್ತಂತೆ ಹಂಸ. ಅಲ್ಲ, ಮತ್ತದೇನೋ 101 ಅಂತೆಲ್ಲ ಹೇಳಿದ್ಯಲ್ಲ, ಅದು ಯಾವುದು ಈಗ ಉಪಯೋಗಕ್ಕೆ ಬರಲ್ವಾ ಅಂತ. ನನಗೇನೋ ಒಂದೇ ಥರ ಗೊತ್ತಿರೋದು, ನಿಂಗೆ 101 ಗೊತ್ತಲ್ಲ, ಅದರಲ್ಲಿ ಈಗ ಅದು ನಿನ್ನ ರಕ್ಷಣೆ ಮಾಡಲ್ವಾ, ನೀನು ಕಲ್ತಿರೋದೆಲ್ಲ ಅಂತ. ಪಾಪ ಅದೀಗೇನು ಮಾಡಬೇಕು, ಅದೀಗ ಸೀದಾ ಕೆಳಗೆ ಬಂದುಬಿಡ್ತಂತೆ ಕಾಗೆ. ಅದು ನೀರಿಗೆ ತಕ್ಕೊಂಡಿದೆ, ಅದರ ಕೊಕ್ಕು ನೀರಿಗೆ ತಾಕ್ತಾ ಇದೆ, ನೀರಲ್ಲಿ ಇನ್ನೇನು ಮುಳುಗೋಗತ್ತೆ. ಆದರೂ ಕಷ್ಟಪಟ್ಟಲ್ಲೇನೋ ಒಂದು ಒದ್ದಾಡ್ತಾ ಇದೆ. ಮತ್ತು ಅದು ಬೇಡ್ಕೊಳ್ತಂತೆ ಅದು, ಏನಾದರೂ ಮಾಡು ನನ್ನನ್ನು ಉಳಿಸು ಅಂತ. ಕೊನೆಗೆ ಅದು ಮತ್ತೆ ಬೇಡ್ಕೊಳ್ಳೋದ್ರ ಜೊತೆ ಹೇಳ್ತಂತೆ, ಇದು ಒಂದು ಸಲ ನನ್ನ ಉಳಿಸ್ಬಿಡು, ಇನ್ನು ಯಾರಿಗೂ ಅವಮಾನ ಮಾಡೋಕ್ಕೆ ಹೋಗಲ್ಲ, ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗಲ್ಲ ಅಂತ ಕೇಳ್ಕೊಂಡ್ಮೇಲೆ ಅದು ಮೇಲಿಂದ ಕೆಳಗೆ ಹಾರು ಬಂದು
ಅದರ ಇದರಲ್ಲಿ ಕಾಲಿನ ಇದಿರುತ್ತಲ್ಲ ಅದರಲ್ಲಿ ಅದನ್ನು ಎತ್ತಿ ತನ್ನ ಮೇಲೆ ಇಟ್ಟುಕೊಂಡು ಅದನ್ನು ಕರ್ಕೊಂಡು ಬಂದು ದಡಕ್ಕೆ ಇಳಿಸಿ ಅದು ಅದರಷ್ಟಕ್ಕೆ ಹಾರ್ಕೊಂಡು ಹೋಯ್ತಂತೆ. ಉಳಿದ ಹಂಸಗಳು ಹೋದ್ವು, ಎಲ್ಲಿಂದ ಎಲ್ಲಿಗೋ ಹೋಗುವು, ಅವು ಏನೂ ಮಾತಾಡದೆ ಅವು ಅಷ್ಟಕ್ಕವು ಹೋದುವಂತೆ. ಇಷ್ಟು ಕಥೆಯನ್ನು ಶಲ್ಯಕರ್ಣನಿಗೆ ಹೇಳ್ತಾನೆ. ಭಾಳ ಒಳ್ಳೆ ಕತೆ. ಅಂದರೆ ಏನು ಮೆಸೇಜ್ ಪಾಸ್ ಮಾಡಬೇಕಾಗಿದೆ ಆ ಮೆಸೇಜ್ ಪಾಸ್ ಆಗೋ ಥರ ಇದೆ ಕತೆ. ಇಲ್ಲಿ ಎಲ್ಲವನ್ನು ಅವನು ಭಾಳ ಜಾಣತನದಿಂದ ಅನ್ವಯ ಮಾಡಿದ್ದಾನೆ. ಏನು ಅಂದರೆ, ಹೌದು ನಿನಗೆ ಅದು ಗೊತ್ತಿದೆ ಇದು ಗೊತ್ತಿದೆ, ಅವ್ನು ಹೇಳಿದ್ನಲ್ಲ ಈ ಕರ್ಣ ನನ್ನ ಹತ್ರ ಆ ಬಾಣ ಇದೆ, ಈ ಬಿಲ್ಲಿದೆ, ನನ್ನ ಗುರು ಕೊಟ್ಟಿದ್ದು ಅದಲ್ಲಿದು ಅಂತೆಲ್ಲ ಹೇಳಿದ್ದಾನೆ, ಅಸ್ತ್ರಗಳು ನನಗೆ ಗೊತ್ತಿದೆ ಅಂತೆಲ್ಲ. ಅದನ್ನು ಅವನು ವ್ಯಂಗ್ಯ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ನೀನೇನು ಅಂದರೆ ಯಾರೋ ಹಾಕಿದ ಅನ್ನ ತಿಂದ್ಕೊಂಡು ಕೊಬ್ಬಿರೋನು ಅಂತಲೂ ಇವನು ಹೇಳ್ತಾ ಇದ್ದಾನೆ ಅವನಿಗೆ. ಅದೆಲ್ಲ ಬೇಕಂತ ಹೇಳಿರೋ ಕಥೆ ಅದು. ಅಂದರೆ ಅವ್ರು ಯಾರೋ ಶ್ರೀಮಂತರಿದ್ದರು, ಅವ್ರು ಕರೆದು ನಿನಗೇನೋ ಅವರು ಬಳಸಿ ಚೆಲ್ಲೋದನ್ನು ನಿನಗೆ ಕೊಟ್ಟಿದ್ದಾರೆ, ನಿನ್ನೇನು ಉದ್ಧಾರಕ್ಕಲ್ಲ ಅಂತಲೂ ಇದೆ ಅದರಲ್ಲಿ. ನೀನೇನು ಅಂದ್ಕೊಂಡೆ, ಅವರು ನಿನ್ನನ್ನು ಹೊಗಳಿದ್ರು, ನಿನ್ನ ಬಿಟ್ಟಿರಿಲ್ಲ ಅಂತ, ನೀನು ಹೌದು ಅಂತ ನಂಬ್ಕೊಂಡಿದೀಯಾ. ಈಗ ಏನಾಗತ್ತೆ ಅಂದರೆ ಯುದ್ಧ ಹಿಂಗಾಗತ್ತೆ ಅಂತ ಈ ಪ್ರಮಾಣದಲ್ಲಿ ಅವಮಾನ ಮಾಡ್ತಾ ಇದ್ದಾನೆ ಶಲ್ಯಕರ್ಣನಿಗೆ. ಏವಂತ ಮುಚ್ಚಿಷ್ಟ ಬರುತ್ತೋ ಧಾರ್ತರಾಷ್ಟ್ರೇನ ಸಂಶಯ. ಹೀಗೆ ನೀನು ಆ ಕಾಗೆ ಹೇಗೆ ಆ ವ್ಯಾಪಾರಿ ಮನೆಯವರ ಎಂಜಲು ತಿನ್ಕೊಂಡು ಬದುಕಿತ್ತೋ ಹಾಗೆ ನೀನು ಧೃತರಾಷ್ಟ್ರನ ಮಕ್ಕಳ ಎಂಜಲು ತಿಂದು ಬದುಕಿದವನು ಅಂತ ನೇರವಾಗಿ ಹೇಳಿ. ಹೌದೌದು. ಉಚ್ಚಿಷ್ಟ ಭೃತಃ, ಉಚ್ಚಿಷ್ಟ ಅಂದರೆ ಎಂಜಲು. ಎಂಜಲು ತಿಂದು ಬದುಕಿದವನು ನೀನು. ಆ ಎಂಜಲು ತಿಂದು ಕೊಬ್ಬಿದೀಯಾ, ನಿನಗೆ ಸಮಾನರು ಯಾರೂ ಇಲ್ಲ ಅಂತ ಅಂದ್ಕೊಂಡಿದೀಯಾ ನೀನು ಅಂತ. ಸದೃಶಾನ್ ಶ್ರೇಯಸಶ್ಚಾಪಿ ಸರ್ವಾನ್ ಕರ್ಣಾತಿ ಮನ್ಯಸೆ. ಬರೀ ಅಷ್ಟೇ ಆಗಿಲ್ಲ, ಯಾರೂ ನನಗೆ ಸಮಾನರಿಲ್ಲ ಅಂತ ಎಲ್ಲರನ್ನೂ ಅವಮಾನಿಸ್ತಾ ಇದೀಯ ನೀನು ಅಂತ. ಅದೇ ಹೌದು ಅಂತಾಗಿದ್ದರೆ ಮತ್ತೆ ಅದನ್ನೇ ಹೇಳ್ತಾನೆ. ಅವನಿಗೆ ಒಂದು 3 ಕೈಗೆ ಸಿಕ್ಕಿದೆ, 3 ಘಟನೆ ಕೈಯಲ್ಲಿದೆ ಅವನ ಹತ್ರ. ಅದನ್ನು ಹೇಳದೆ ಬಿಡೋದೇ ಇಲ್ಲ. ಹಂಗೆ ಅಂತಾಗಿದ್ದರೆ ನೀನು ಒಬ್ಬನೇ ಏನೋ, ಎಲ್ಲರೂ ಇದ್ರಲ್ಲ, ದ್ರೋಣರ ಮಗ ಭೀಷ್ಮ, ಕೃಪ, ದುರ್ಯೋಧನ ಎಲ್ಲ ವಿರಾಟ ನಗರಕ್ಕೆ ಹೋಗಿದ್ರಲ್ಲ, ಅವತ್ತು ಯಾಕೆ ಅರ್ಜುನನ ಸೋಲಿಸಿಲ್ಲ? ಅಂದರೆ ಆ ಘಟನೆಯನ್ನು ಪ್ರಾಯಶಃ ಈ ಮಾತು ಶುರು ಆದಮೇಲೆ 3ನೇ ಸಲನ ಏನೋ ಹೇಳ್ತಾ ಇದ್ದಾನೆ ಅವನು. ಪದೇ ಏನು ಹೇಳ್ತಾ ಇದ್ದಾನೆ ಅಂದರೆ ನೀನು ಸೋತವನು ಅಂತ ಅದನ್ನು ಹೇಳ್ತಾನೆ. ದ್ವೈತವನದಲ್ಲಿ ಪಾಂಡವರಿದ್ದಾಗ ಹೋಗಿದ್ರಲ್ಲ ನೀವು, ಯಾಕೆ ಓಡಿದೆ ನೀನು? ಆಗ ರಕ್ಷಣೆಗೆ ಗಂಧರ್ವರನ್ನು ನೋಡ್ಕೊಂಡು ಹೆದರ್ಕೊಂಡು ಓಡ್ದಿಯಲ್ಲ, ರಕ್ಷಿಸಿದ್ದು ಯಾರೋ ಅರ್ಜುನ, ನೀನೇ ಮಾಡಬೇಕಾಗಿತ್ತು, ಗಂಧರ್ವರನ್ನು ಸೋಲಿಸಿ ಬಿಡಿಸ್ಬೇಕಾಗಿತ್ತು ದುರ್ಯೋಧನನ ಆಗಿದ್ದರೆ ಅಂತಂದ್ರೆ ಅವನಿಗೂ ಈ 2 ಘಟನೆಗಳಲ್ಲಿ ತಾನು ಸೋತಿದ್ದೇನೆ ಅನ್ನೋದು ಗಟ್ಟಿಯಾಗಬೇಕು ಕರ್ಣನಿಗೆ. ಆ ಕೆಲಸ ಮಾಡ್ತಾ ಇದ್ದಾನೆ. ಇದರ ಜೊತೆಗೆ ನೀನು ನಿನ್ನ ಗುರುವಿನ ಬಗ್ಗೆ ಮಾತಾಡಿದೆಯಲ್ಲ, ಪರಶುರಾಮರ ಬಗ್ಗೆ. ನಿನ್ನ ಗುರು ಪರಶುರಾಮರೇ ಕೃಷ್ಣ ಸಂಧಾನಕ್ಕೆ ಬಂದಾಗ ರಾಜ್ಯಸಭೆಯಲ್ಲಿ ಏನು ಮಾತಾಡಿದ್ರು ಹಸ್ತಿನಪುರದಲ್ಲಿ ಅಂತ ಕೇಳ್ತಾನೆ. ಅಲ್ಲಿ ಪರಶುರಾಮರು ಇರ್ತಾರೆ ಕೃಷ್ಣ ಸಂಧಾನಕ್ಕೆ ಹೋದಾಗ. ನಾವು ಸುಮ್ಮನೆ ಒಂದು ಸಾಲು ಉಲ್ಲೇಖ ಮಾಡಿತ್ತು ಅವಾಗ. ಅವರು ಹೇಳ್ತಾರೆ ಕೃಷ್ಣ ಅರ್ಜುನ ಸಾಮಾನ್ಯರಲ್ಲ, ನರನಾರಾಯಣರು, ಅವರು ಮುನಿಗಳು ಅಂತೆಲ್ಲ ಪರಶುರಾಮರು ಹೇಳಿರ್ತಾರೆ ಅಲ್ಲಿ. ಅದನ್ನೇ ಹೇಳ್ತಾನೆ, ಪುನಃ ಪ್ರಭಾವ ಪಾರ್ಥಸ್ಯ ಪುರಾಣ ಕೇಶವಸ್ಯ ಚ ಕಥಿತಃ ಕರ್ಣ ರಾಮೇಣ ಸಭಾಯಾಂ ರಾಜ ಸಂಸದಿ. ನಿನ್ನ ಗುರುವೇ ಒಪ್ಪಿಕೊಂಡಿದ್ದಾರಲ್ಲ ಅಂತ. ನಿನ್ನ ಗುರುವೇ ಒಪ್ಪಿಕೊಂಡ ಮೇಲೆ ಆ ಗುರುವಿನ ಶಿಷ್ಯ ಆಗಿ ನೀನೇನು ಮಾತಾಡ್ತಾ ಇದ್ದಿ ಅಂತ. ಮತ್ತು ಅವರು ಆವಾಗ ಹೇಳಿದರು, ಅವಧ್ಯವು ವದತೋ ಕೃಷ್ಣವು ಅಂತ. ಕೃಷ್ಣಾರ್ಜುನರನ್ನು ಕೊಲ್ಲೋಕ್ಕಾಗಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ನಿನ್ನ ಗುರು, ಮತ್ತು ನೀನು ಕೊಲ್ತೀನಿ ಅಂತ ಹೇಳ್ತೀಯಲ್ಲ ಅಂತ. ಇಷ್ಟು ಹೇಳಿದವನು ಮತ್ತೆ ಹೊಗಳ್ತಾನೆ ಕೃಷ್ಣಾರ್ಜುನರನ್ನು. ಅವರಂಥವರು ಇಂಥವರು. ನೃಸಿಂಹೌತವು ನರಶ್ವಾತ್ವಂ ಜೋಷಮಾಸ್ವ ವಿಕಥನ. ಅವರು ಅಂದರೆ ಪುರುಷ ಸಿಂಹರು ಅವರು. ನೀನು ಯಾರು ನೀನು? ಹಾಗಾಗಿ ಸುಮ್ಮನೆ ಬಾಯಿ ಬಡ್ಕೋಬೇಡ, ಸುಮ್ಮನಿದ್ಬಿಡು ಅಂತ ಹೇಳ್ತಾನೆ ಅವನು. ಸೊ ಅಲ್ಲಿಗೆ ಶಲ್ಯ ತಾನು ಫೈನಲ್ ನೇಲಿಂದ ಕಾಫಿನ್ ಅಂತಾರಲ್ಲ ಆ ಥರ ಕೊನೆ ಮೊಳೆ ಹೊಡೆಯೋಕ್ಕೆ ಏನು ಮಾಡ್ಬೇಕು ಅದು ಮಾಡಿಬಿಟ್ಟೆ. ಕತೆ ಹೇಳ್ದ, ಆಮೇಲೆ ಅದನ್ನು ಬಿಡಿಸಿ ಕೂಡ ಹೇಳ್ದ. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಚಾರ, ನನ್ನ ಪ್ರಕಾರ ಪರಶುರಾಮರೇ ಒಪ್ಕೊಂಡಿದ್ದಾರೆ ನಿನ್ನ ಗುರುಗಳು, ನೀನೇನು ಅನ್ನೋ ಥರದಿದೆಯಲ್ಲ. ಸೊ ಯಾವುದೇ ವ್ಯಕ್ತಿಯ ಆತ್ಮವಿಶ್ವಾಸ ಕುಂಸಕ್ಕೆ ಇಷ್ಟು ಸಾಕು ಅಲ್ವಾ? ಮೇಲೆ ಏನೇ ತೋರಿಸಿದ್ರು ಕೂಡ ಒಳಗಡೆ ನಿಮಗೆ ಏನೋ ಒಂದು ಶುರು ಆಗುತ್ತೆ ಅಲ್ವಾ? ಶುರು ಆಗಲೇಬೇಕು, ಶುರುವಾಗೇ ಆಗುತ್ತೆ. ಸೊ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಬಟ್ ಶಲ್ಯನ ಒಂದು ವಾಗ್ಬಾಣಗಳಿಂದ ಕರ್ಣ ತತ್ತರಿಸಿ ಹೋಗಿದ್ದಂತೂ ನಿಜ. ರೆಸ್ಪಾನ್ಸ್ ಏನು ಕೊಡ್ತಾನೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಮುಂದಿನ ಭಾಗ ಅಂದರೆ ನಾವು ಪ್ರಶ್ನೋತ್ತರಗಳಿಗೆ ಹೋಗ್ತಾ ಇದ್ದೀವಿ ಅಲ್ವಾ? ಸೊ ಈ ಪ್ರಶ್ನೋತ್ತರಗಳನ್ನ ಮುಗಿಸಿ, ಯಾಕಂದರೆ 475ನೇ ಎಪಿಸೋಡ್ನಿಂದ 500ನೇ ಎಪಿಸೋಡ್ ಒಳಗಡೆ ಇರುವಂಥ 25 ಎಪಿಸೋಡ್ಗಳಲ್ಲಿ ಏನು ಪ್ರಶ್ನೆಗಳಿದೆ ಅದನ್ನೆಲ್ಲವನ್ನೂ ಕೂಡ ಮುಂದಿನ ಭಾಗದಲ್ಲಿ ತೊಗೋತೀವಿ. ಪ್ರಶ್ನೆಗಳ ನಂತರ ಈ ಒಂದು ರಣರಂಗಕ್ಕೆ ಮತ್ತೆ ವಾಪಸ್ ಬರೋಣ.
ಕರ್ಣ ಮತ್ತು ಅರ್ಜುನರ ಮುಂದಿನ ಸಮರ ಹೇಗಿರುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ಇದೆಲ್ಲವನ್ನು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಹಾಗಾದರೆ ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಈ ಎಪಿಸೋಡ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಈ ಕಥೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.